ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗ್ರಿಲ್ ಸ್ಯಾಂಡ್ವಿಚ್ ಮಾಡುವ ವಿಧಾನವನ್ನು ತೋರಿಸುತ್ತೇನೆ. ಸೈಲ್ಸ್ ಡಿಸೈನ್ ಥರ ನಾವು ಟೊಮೊಟೊ, ಈರುಳ್ಳಿ, ಸೌತೆಕಾಯಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀವಿ. ಚೀಸ್ ತೊಗೊಂಡಿದ್ದೀವಿ, ಬಟರ್ ತೊಗೊಂಡಿದ್ದೀವಿ, 4 to 5 ಪೀಸಸ್ ಬ್ರೆಡ್ ತೊಗೊಂಡಿದ್ದೀವಿ. ಇವಾಗ ಗ್ರಿಲ್ ಸ್ಯಾಂಡ್ವಿಚ್ ಮಾಡುವ ವಿಧಾನವನ್ನು ನೋಡೋಣ. ಮೊದಲಿಗೆ ನಾನು ಒಂದು ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಬಟರ್ ತೊಗೊಂಡ್ಬಿಟ್ಟು ನೀವು ಬ್ರೆಡ್ಗೆ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇವಾಗ ನಾನು 4 ಬ್ರೆಡ್ ಮೇಲೆ ಬಟರ್ನ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ನೀಟಾಗಿ ಬ್ರೆಡ್ ಮೇಲೆ ಬಟರ್ನ ಸ್ಪ್ರೆಡ್ ಮಾಡ್ಕೋಬೇಕು. ಸೊ ಇವಾಗ ನಾನು ಟೊಮೊಟೊ ಆವಾಗಲೇ ಸೈಲ್ಸ್ ಥರ ಕಟ್ ಮಾಡಿದ್ದೆ, ಆದರೆ ಅದು ನೀಟಾಗಿ ಕುತ್ಕೊತಿರ್ಲಿಲ್ಲ. ಈ ಥರ ನಾನು 2 ಪೀಸಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಚೆನ್ನಾಗಿ ಕುತ್ಕೊಳುತ್ತಂತ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೈಲ್ಸ್ ಥರ ಕಟ್ ಕೂಡ ಮಾಡ್ಕೋಬೋದು, ಈ ಥರ ಕಟ್ ಕೂಡ ಮಾಡ್ಕೋಬೋದು. ಇವಾಗ ಒಂದೊಂದೇ ಆಗಿ ತರಕಾರಿಗಳನ್ನು ಹೇಗೆ ಇಟ್ಕೊಳೋದನ್ನು ತೋರಿಸ್ತೀನಿ. ಸೊ ಇವಾಗ ನಾನು ಈ ಥರ ಟೊಮೊಟೊಗಳನ್ನು ಇಟ್ಕೊಂಡಿದ್ದೀನಿ. ಸೊ ಇವಾಗ ಸೌತೆಕಾಯಿ ಇಟ್ಕೊಳ್ಳೋಣ. 4 ಈ ಕಡೆ ಆ ಕಡೆ ಇಟ್ಕೋಬೇಕು, ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಥರ ಇಟ್ಕೊತಿದ್ದೀನಿ. ಸೊ ಇವಾಗ ನೆಕ್ಸ್ಟು ಈರುಳ್ಳಿಯನ್ನು ಹಾಕೊಳ್ಳೋಣ. ನಾವು ಈರುಳ್ಳಿ ಜಾಸ್ತಿ ತಿನ್ನಲ್ಲ, ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈರುಳ್ಳಿಗಳನ್ನು ನೀವು ಹಾಕ್ಕೋಬೇಕು. ಇವಾಗ ನಾನು ಇಲ್ಲಿ ಉಪ್ಪು ಹಾಕ್ತಿಲ್ಲ, ಯಾಕಂದರೆ ಚೀಸಲ್ಲೇ ಉಪ್ಪಿರುತ್ತೆ ಅಂತ ನಾನು ಇಲ್ಲಿ ಉಪ್ಪು ಯೂಸ್ ಮಾಡ್ತಿಲ್ಲ. ಸೊ ಇದಕ್ಕೆಲ್ಲ ವೈಟ್ ಪೆಪ್ಪರ್ ಪೌಡ್ರ್ ಯೂಸ್ ಮಾಡ್ತಾರೆ. ನಮ್ಮ ಹತ್ರ ವೈಟ್ ಪೆಪ್ಪರ್ ಪೌಡ್ರ್ ಇರೋದ್ರಿಂದ ನಾವು ಈಗ ಚೀಸನ್ನು ಯೂಸ್ ಮಾಡ್ತಿದ್ದೀವಿ. ನೀವು ಚೀಸ್ ಈ ಥರ ಹಾಕೋಬೇಕು. ಹಾಕೊಂಡ ನಂತರ ಒಂದು ಬ್ರೆಡ್ನ ಇದರಿಂದ ಕ್ಲೋಸ್ ಮಾಡಬೇಕು. ಅದು ಸೈಜ್ ತಕ್ಕಂತೆ ಬ್ರೆಡ್ ಕೂಡ, ಮೇಲ್ಗಡೆ ಬ್ರೆಡ್ ಕೂಡ ಅದೇ ಥರ ಸೇಮ್ ಸೈಜಲ್ಲಿ ಈ ಥರ ಕ್ಲೋಸ್ ಮಾಡಬೇಕಾಗತ್ತೆ ನೀವು. ಇವಾಗ ಇದನ್ನ ಗ್ರಿಲ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇವಾಗ ನಾನು ಗ್ರಿಲ್ಲನ್ನು ಆನ್ ಮಾಡ್ತಿದ್ದೀನಿ. ಇದು ಆಟೋಮೆಟಿಕ್ ಮಿಷಿನ್ನು. ಇದೇನಾದರೂ ಹೀಟ್ ಆದರೆ ಲೈಟ್ ತಂತಾನೆ ಆಫ್ ಆಗುತ್ತೆ, ಆವಾಗ ನಾವು ಇಟ್ಕೋಬೋದು ಸ್ಯಾಂಡ್ವಿಚನ್ನು. ಸೊ ಇವಾಗ ಲೈಟ್ ಆಫ್ ಆಗಿದೆ, ಇವಾಗ ನೋಡ್ಬೋದು ಇದು ಬಿಸಿಯಾಗಿದೆ. ಇವಾಗ ಗ್ರಿಲ್ ಸ್ಯಾಂಡ್ವಿಚನ್ನು ಇಟ್ಕೊಳ್ಳೋಣ. ಇವಾಗ ಕ್ಲೋಸ್ ಮಾಡೋಣ. ಇಲ್ಲಿ ನಿಮಗೆ ಬಟನ್ ಕೊಟ್ಟಿರ್ತಾರೆ, ಅದರಿಂದ ನೀವು ಕ್ಲೋಸ್ ಮಾಡಬೇಕು. ಈ ಥರ ಮುಚ್ಚಿಬಿಟ್ಟು ಇಲ್ಲಿ ಒಂದು ಬಟನ್ ಕೊಟ್ಟಿರ್ತಾರೆ, ನೀವು ಈ ಥರ ನೀವು ಸ್ವಲ್ಪ ಪ್ರೆಷರ್ ಹಾಕಿ. ಸೊ ಇವಾಗ ನೋಡಿ ಇದು ಲಾಕ್ ಆಗಿದೆ. ಸೊ ಇವಾಗ ಇದನ್ನ ಓಪನ್ ಮಾಡೋಣ. ಬಟರು ಹೀಟಾಗಿ ಈ ಥರ ಸೋರಿರುತ್ತೆ, ಪರವಾಗಿಲ್ಲ. ನಾವು ಇದನ್ನ ತೆಗೆದ್ಬಿಟ್ಟು ಕೂಡ ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಇವಾಗ ಇದಕ್ಕೆ ನಾವು ಸ್ಟೀಲ್ ಈ ಥರ ಯೂಸ್ ಮಾಡ್ತಿಲ್ಲ, ನಾವು ವುಡ್ಡಂದೇ ಇರೋದ್ರಿಂದ ಯೂಸ್ ಮಾಡ್ತಿರೋದು. ಇದರಲ್ಲಿ ಸ್ಟೀಲ್ ಯೂಸ್ ಮಾಡಬಾರ್ದು. ಸೊ ಇದು ಇವಾಗ ನಾನು ತೊಗೊಂಡಿದ್ದೀನಿ, ಒಂದು ಪ್ಲೇಟಲ್ಲಿ ಹಾಕೊಳ್ಳೋಣ. ಎಷ್ಟು ಡೆಲಿಷಿಯಸ್ ಆಗಿ ಸ್ಮೆಲ್ ಬರ್ತಿದೆ. ನೀವು ಒಂದ್ಸತಿ ಮನೇಲಿ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಸೊ ಇವಾಗ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಡೆಲಿಷಿಯಸ್ ಆಗಿ ಸ್ಮೆಲ್ ಬರ್ತಿದೆ. ಇವಾಗ ಇದನ್ನ ನಾವು ಬ್ರೆಡ್ ನೈಫಿಂದ ಇದನ್ನ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಎರಡೂ ಕೂಡ ನೀವು ಕಟ್ ಮಾಡ್ಕೋಬೇಕು. ಸೊ ಇವಾಗ ಗ್ರಿಲ್ ಸ್ಯಾಂಡ್ವಿಚ್ ರೆಡಿಯಾಗಿದೆ.
ನಿಮ್ಮ ಮನೆಗೆ ನೆಂಟರು ಬೀಗರು ಯಾರಾದರೂ ಬಂದಿದ್ದರೂ ಕೂಡ ನೀವು ಇದನ್ನ ಮಾಡಿಕೊಡ್ಬೋದು. ಸೊ ಶೇರ್, ಲೈಕ್, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.